SSLC ಮತ್ತು ಸೆಕೆಂಡ್ PUCಗೆ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತ ಮಂಡಳಿಯಿಂದ 3 ಎಕ್ಸಾಮಿನೇಷನ್ನ ಮಾಡ್ತಾ ಇದ್ದೀವಿ. ಹಿಂದೆ ಮೇನ್ ಎಕ್ಸಾಮಿನೇಷನ್ ಮತ್ತು ಸಪ್ಲಿಮೆಂಟ್ರಿ 1, ಸಪ್ಲಿಮೆಂಟ್ರಿ 2 ಅಂತ ಇತ್ತು. ಅದರ ಬದಲಾಗಿ ಈ ಬಾರಿ ಎಕ್ಸಾಮಿನೇಷನ್ 1, ಎಕ್ಸಾಮಿನೇಷನ್ 2, ಎಕ್ಸಾಮಿನೇಷನ್ 3 ಅಂತ ಇರುತ್ತೆ. ಈ ಎಕ್ಸಾಮಿನೇಷನ್ಗೆ ರಿಜಿಸ್ಟ್ರೇಷನ್ ಕಡ್ಡಾಯ. ರಿಜಿಸ್ಟ್ರೇಷನ್ ಆದ ನಂತರ ಒಂದು ವಿದ್ಯಾರ್ಥಿ ಎಕ್ಸಾಮಿನೇಷನ್ 1 ಆದರೂ ಬರಿಬೋದು, 2 ಆದರೂ ಬರಿಬೋದು, 3 ಆದರೂ ಬರಿಬೋದು. ಒಟ್ಟಾರೆಯಾಗಿ ಈ 3 ಎಕ್ಸಾಮಿನೇಷನ್ ಬರೆಯೋದು ಕಡ್ಡಾಯ ಅಲ್ಲ. ಒಂದು ಎಕ್ಸಾಮಿನೇಷನ್ ಬರೆದು ಆ ಎಕ್ಸಾಮಿನೇಷನ್ ಮಾರ್ಕ್ಸು ವಿದ್ಯಾರ್ಥಿಗೆ ತೃಪ್ತಿಕರ ಅನಿಸ್ಲಿಲ್ಲ ಅಂದರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಎಕ್ಸಾಮಿನೇಷನ್ ತೊಗೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಒಂದು ವೇಳೆ ಫಸ್ಟ್ ಎಕ್ಸಾಮಿನೇಷನಲ್ಲಿ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಅನುತ್ತೀರ್ಣರಾಗಿದ್ದರೆ ಅದನ್ನು ಕೂಡ ಸೆಕೆಂಡ್ ಅಥವಾ ಥರ್ಡ್ ಎಕ್ಸಾಮಿನೇಷನ್ನಲ್ಲಿ ತೊಗೊಳ್ಳೋದಕ್ಕೆ ಅವಕಾಶನ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಎಸ್. ಸೊ ಫಸ್ಟ್ ಎಕ್ಸಾಮಿನೇಷನ್ ಆದ ನಂತರ ನಾವೇನು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ಸ್ಟೂಡೆಂಟ್ ಲಾಗಿನ್ನಲ್ಲಿ ಒಂದು ಆಪ್ಷನನ್ನು ಕೊಡ್ತೀವಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಅಂದರೆ ಸೆಕೆಂಡ್ ಎಕ್ಸಾಮಿನೇಷನ್ ಇರ್ಬೋದು. ಫಸ್ಟ್ ಎಕ್ಸಾಮಿನೇಷನ್ ಆದ ನಂತರ ಸೆಕೆಂಡ್ ಎಕ್ಸಾಮಿನೇಷನ್ನಲ್ಲಿ ಯಾವ ಸಬ್ಜೆಕ್ಟನ್ನು ಅವರು ಮತ್ತೆ ಬರೆಯೋದಕ್ಕೆ ಇಷ್ಟಪಡ್ತಾರಂತ, ಇಚ್ಛೆ ಮಾಡ್ಕೊಳ್ತಾರಂತ. ಸೊ ಅವರು ಆ ಲಾಗಿನ್ನಲ್ಲಿ ಎಂಟರ್ ಮಾಡಿಬಿಟ್ಟು ಇಂಥ ಸಬ್ಜೆಕ್ಟನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂದರೆ ಔಟ್ ಆಫ್ 6 ಸಬ್ಜೆಕ್ಟ್ಸು 1 ಸಬ್ಜೆಕ್ಟ್ ಇರ್ಬೋದು, 2 ಸಬ್ಜೆಕ್ಟ್ಸ್ ಇರ್ಬೋದು, ಆಲ್ 6 ಬರೆಯೋದಕ್ಕೆ ಇಷ್ಟಪಟ್ಟರೂ ಕೂಡ ಆಲ್ 6 ಸಬ್ಜೆಕ್ಟ್ಸ್ ಬರೀಬೋದು. ಅಥವಾ ಸೆಕೆಂಡ್ ಎಕ್ಸಾಮಿನೇಷನ್ನಲ್ಲಿ ನಾನು 2 ಬರಿತೀನಿ, ಥರ್ಡ್ ಎಕ್ಸಾಮಿನೇಷನಲ್ಲಿ ಮತ್ತೊಂದು ಬರಿತೀನಿ ಅಂದರೆ ಅದು ಕೂಡ ಬರಿಬೋದು. ಫಸ್ಟ್ ಎಕ್ಸಾಮಿನೇಷನ್ ಬರೀತಾರೆ, ಆಗ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ ಅನುತ್ತೀರ್ಣರಾಗ್ತಾರೆ ಅಥವಾ ಕಡಿಮೆ ಮಾರ್ಕ್ಸ್ ಬರ್ತದೆ, ಅದು ಸೆಕೆಂಡ್ ಎಕ್ಸಾಮಿನೇಷನ್ ತಗೊಳ್ಳೋದಿಲ್ಲ ಒಂದು ವಿದ್ಯಾರ್ಥಿ. ಥರ್ಡ್ ಎಕ್ಸಾಮಿನೇಷನ್ ತಗೊಳ್ತೀನಿ ಅಂತಂದರೆ ಅದನ್ನು ಕೂಡ ಮಾಡ್ಬೋದು. ಒಟ್ಟಾರೆ 3 ಎಕ್ಸಾಮಿನೇಷನ್. ಈಗ ಫಸ್ಟ್ ಎಕ್ಸಾಮಿನೇಷನ್ ಒಂದು ಸ್ಟೂಡೆಂಟ್ ಬರೀತಾರೆ, ಅವರು ಸೆಕೆಂಡ್ ಅಥವಾ ಥರ್ಡ್ ಎಕ್ಸಾಮಿನೇಷನ್ ನಾನು ತಗೊಳ್ಳೋದಿಲ್ಲ, ಫಸ್ಟ್ ಎಕ್ಸಾಮಿನೇಷನ್ ರಿಸಲ್ಟ್ನಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ಅವರಿಗೆ ಮಾರ್ಕ್ಸ್ ಕಾರ್ಡನ್ನು ಕೊಟ್ಬಿಡ್ತೀವಿ ಇಮಿಡಿಯೇಟ್ಲಿ. ಒಂದು ವೇಳೆ ಯಾವುದಾದ್ರೂ ವಿದ್ಯಾರ್ಥಿ ನನಗೆ ಸೆಕೆಂಡ್ ಎಕ್ಸಾಮಿನೇಷನ್ ಬರೀತೀನಿ, ಥರ್ಡ್ ಎಕ್ಸಾಮಿನೇಷನ್ ಬರೀತೀನಿ ಅಂತಂದರೆ 3 ಎಕ್ಸಾಮಿನೇಷನ್ ಅಥವಾ 2 ಎಕ್ಸಾಮಿನೇಷನ್ ಅವ್ರು ಎಷ್ಟು ಎಕ್ಸಾಮಿನೇಷನ್ ತೊಗೊಂಡಿರ್ತಾರೋ ಆ ಸಬ್ಜೆಕ್ಟ್ನಲ್ಲಿ ಅತಿ ಹೆಚ್ಚು ಅಂಕ ಯಾವ ಎಕ್ಸಾಮಿನೇಷನಲ್ಲಿ ಬಂದಿದೆ ಆ ಅಂಕವನ್ನು ನಾವು ಪರಿಗಣಿಸಿ ಅವರಿಗೆ ಮಾರ್ಕ್ಸ್ ಕಾರ್ಡನ್ನು ಕೊಡ್ತೀವಿ. ಇಲ್ಲ, ಒಟ್ಟಾರೆಯಾಗಿ 3 ಎಕ್ಸಾಮಿನೇಷನ್ನಲ್ಲಿ ಅತಿ ಹೆಚ್ಚು ಅಂಕ ಆ ಸಬ್ಜೆಕ್ಟ್ನಲ್ಲಿ ಯಾವ ಎಕ್ಸಾಮಿನೇಷನಲ್ಲಿ ಬಂದಿದೆಯೋ ಅದನ್ನು ನಾವು ಫೈನಲಿ ಫಾರ್ ಮಾರ್ಕ್ಸ್ ಶೀಟ್ ಕನ್ಸಿಡರ್ ಮಾಡ್ತೀವಿ. ಎಲ್ಲರಿಗೂ ಕೂಡ ಇದು ಸೇಮ್ ಅನ್ವಯ ಆಗ್ತದೆ. ಈಗ ರಿಬಟರ್ ಸ್ಟೂಡೆಂಟ್ಸು ಕೂಡ ಈ ಬಾರಿ ಎಕ್ಸಾಮಿನೇಷನ್ಗೆ ರಿಜಿಸ್ಟರ್ ಆಗಿದ್ರೆ ಅವರು ಕೂಡ 3 ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅವಕಾಶ ಇದೆ. ಸ್ಟೂಡೆಂಟ್ಸ್ಗೆ ಕೂಡ ಒಟ್ಟಿನಲ್ಲಿ ಎಕ್ಸಾಮಿನೇಷನ್ಗೆ ಆ್ಯಸ್ ಅ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಆಗಿದ್ದರೆ ಅವರು 3 ಎಕ್ಸಾಮಿನೇಷನ್ನ ತಗೊಳ್ಳೋದಕ್ಕೆ ಅವಕಾಶ ಇದೆ. ಇದೇ ಬದಲಾವಣೆ, ನಾವು 3 ಎಕ್ಸಾಮಿನೇಷನ್ ಮಾಡ್ತೀವಿ ಅನ್ನೋದೇ ಈಗ ನಾವು ಮಾಡಿರುವಂಥ ಬದಲಾವಣೆ. ಮತ್ತು ಮೊದಲನೇ GOನಲ್ಲಿ ಒಂದು ಏನು ಕಂಡೀಷನ್ ಇತ್ತು ಅಂದರೆ ಫಸ್ಟ್ ಎಕ್ಸಾಮಿನೇಷನ್ ಬರೆಯೋದು ಕಡ್ಡಾಯ ಅಂತ ಇತ್ತು. ಅದನ್ನು ಈಗ ಸರಳೀಕರಣ ಮಾಡಿಬಿಟ್ಟು ಫಸ್ಟ್ ರಿಜಿಸ್ಟ್ರೇಷನ್ ಮಾತ್ರ ಕಡ್ಡಾಯ ಮಾಡಿದ್ದೀವಿ. ರಿಜಿಸ್ಟ್ರೇಷನ್ ಆದಂಥ ಸ್ಟೂಡೆಂಟ್ಸ್ ಅವರು ರಿಪೀಟರ್ ಇರ್ಬೋದು ಅಥವಾ ಫ್ರೆಷರ್ ಇರ್ಬೋದು, ಎಕ್ಸಾಮಿನೇಷನ್ 1, 2 ಅಥವಾ 3ನ ತೊಗೊಳ್ಬೋದು. ಅಲ್ಲ, ಹಿಂದೆ ಕೂಡ ನಾವೇನು ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಮಾಡ್ತಾ ಇದ್ವಿ ಅದಕ್ಕೆ ಕೂಡ ಫೀಸ್ ಕಟ್ಟಿಸ್ಕೊಳ್ತಾ ಇದ್ವಿ. ಈಗೇನು ಹೊಸದಾಗಿ ಯಾವುದೇ ಫೀಯನ್ನು ಕಟ್ಟಿಸ್ಕೊಳ್ತಾ ಇಲ್ಲ. ಮಾರ್ಕ್ಸ್ ಕಾರ್ಡಿಗೆ ಒಂದೇ ಬಾರಿ ನಾವು ಫೀಸನ್ನು ಕಟ್ಟಿಸ್ಕೊಳ್ಳೋದು. ಬಟ್ ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಕೂಡ ಫೀ ಇತ್ತು. ಅದೇ ಮಾದರಿಯಲ್ಲಿ ಈ ಎಕ್ಸಾಮಿನೇಷನ್ಗೆ ಕೂಡ ಫೀ ಇರುತ್ತೆ. ಪ್ರಾಕ್ಟಿಕಲ್ಸು ಮತ್ತು ಥಿಯರಿ ಎಕ್ಸಾಮಿನೇಷನ್ 2 ಆಗ್ತಾ ಇತ್ತು. ಅದರ್ ದ್ಯಾನ್ ಸೈನ್ಸ್ ಸಬ್ಜೆಕ್ಟ್ಸಿಗೆ ಈ ಬಾರಿ ನಾವು 80-20 ಪ್ಯಾಟರ್ನಲ್ಲಿ 20% ಏನಿದೆ ಅದು ಇಂಟರ್ನಲ್ ಅಸೆಸ್ಮೆಂಟಿಗಂತ ಒಂದು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿ 80 ಮಾರ್ಕ್ಸಿಗೆ, ಅಂದರೆ ಸೈನ್ಸ್ ಸಬ್ಜೆಕ್ಟ್ಸ್ಗೆ 70 ಮಾರ್ಕ್ಸ್ ಇರ್ತದೆ ಮತ್ತು ಉಳಿದಂಥ ಸಬ್ಜೆಕ್ಟ್ಸಿಗೆ 80 ಮಾರ್ಕ್ಸು ಮತ್ತು ಕೆಲವೊಂದು NSQ ಸಬ್ಜೆಕ್ಟ್ಸ್ ಏನಿದೆ ಅದಕ್ಕೆ 60 ಮಾರ್ಕ್ಸ್ ಇದೆ. ನಮ್ಮ ಟೈಮ್ ಟೇಬಲ್ನಲ್ಲಿ ನಾವು ಇದನ್ನು ಕ್ಲಿಯರಾಗಿ ಡಿಫೈನ್ ಮಾಡಿದ್ದೀವಿ. ಯಾವ ತಾರೀಕು ಯಾವ ಸಬ್ಜೆಕ್ಟ್ ಇದೆ ಮತ್ತು ಅದಕ್ಕೆ ಎಷ್ಟು ಟೈಮ್ ಡ್ಯೂರೇಷನ್ ಇದೆ ಎಕ್ಸಾಮಿನೇಷನ್ ಮತ್ತು ಎಷ್ಟು ಮಾರ್ಕ್ಸ್ ಸಿಗಿದೆ ಅಂತ. ಸೊ ಅದನ್ನು ಸ್ಟೂಡೆಂಟ್ಸು ರೆಫರ್ ಮಾಡ್ತಾರೆ.
ಕ್ವಶನ್ ಪೇಪರ್ನು ಇದರಲ್ಲಿ ವೆಬ್ಸೈಟಲ್ಲಿ ಆ್ಯಡ್ ಮಾಡಿದ್ರು. ಮಾಡೆಲ್ ಕ್ವೆಶನ್ ಪೇಪರ್ ಏನು 80-20 ಪ್ಯಾಟರ್ನ್ದು ಮಾಡೆಲ್ ಕ್ವೆಶನ್ ಪೇಪರ್ ಇದೆ, ಅದು ನಮ್ಮ ಮಂಡಳಿಯ ವೆಬ್ಸೈಟ್ನಲ್ಲಿದೆ. ಅದನ್ನು ಕೂಡ ಸ್ಟೂಡೆಂಟ್ಸ್ ಆಕ್ಸೆಸ್ ಮಾಡಿ ಯಾವ ರೀತಿ ಇರ್ತದೆ ಕ್ವೆಶನ್ ಪೇಪರ್ ಅಂತ ತಿಳ್ಕೊಳ್ಬೋದು.